ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರೇಜಿ ಟ್ರಾವೆಲ್ಸ್. ಈಗಾಗಲೇ ನೈಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಒಂದು ಲಾಂಗ್ ಡ್ರೈವ್ ಜರ್ನಿ ಹೋಗ್ಬಿಟ್ಟು ಬರುವ ಅಂತೇಳಿ. ಹಾಗೆ ಸುಮ್ಮನೆ ಹೇಗಿರುತ್ತೆ ನೈಟ್ ಜರ್ನಿ. ಈ ಹಾಸನದಿಂದ ಸಕಲೇಶ್ಪುರಕ್ಕೆ ನೈಟ್ ಹೋಗ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ರೋಡ್ಗಳು ಚೆನ್ನಾಗಿಲ್ಲ. ಒಂದು ಹೇಗೆ ಕ್ರೇಜಿ ಅಂದರೆ ಅದೇನೆ ಅಲ್ವಾ. ಸೊ ಕ್ರೇಜಿಯಾಗಿ ಟ್ರಾವೆಲ್ ಮಾಡಬೇಕು ಅನ್ನೋದಕ್ಕೆ. ಸೊ ಹಾಗಾಗಿ ಟ್ರಾವೆಲನ್ನು ಸ್ಟಾರ್ಟ್ ಮಾಡಿದ್ದೇನೆ. ನೋಡುವ, ಈಗ ಸಮಯ ಈಗ ಹೆಚ್ಚು ಕಮ್ಮಿ 9:30 ಆಗಿದೆ. ಸಕಲೇಶ್ಪುರಕ್ಕೆ ಹೋಗಿ ಮತ್ತೆ ಬರಬೇಕು. ಈಗೆಲ್ಲ ನೈಟ್ ಹೊತ್ತಲ್ಲಿ ಏನು ಅಂದರೆ ಈ ಗೂಡ್ಸ್ ಗಾಡಿಗಳೆಲ್ಲ ಜಾಸ್ತಿ. ಗೂಡ್ಸ್ ಗಾಡಿಗಳೆಲ್ಲ ಭಾಳ ಧೂಳು, ಕಣ್ಣೇ ಕಾಣಲ್ಲ. ಇನ್ನೊಂದೇನೆಂದರೆ ಈ ನೈಟ್ ಹೊತ್ತಲ್ಲಿ ಕೆಲವೊಂದು ಡ್ರೈವರ್ಸ್ಗಳು ಡಿಮ್ ಆ್ಯಂಡ್ ಡಿಪ್ ಹಾಕೋದಿಲ್ಲ. ಹಾಗಾಗಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತೆ. ಅಂದರೆ ನೈಟು ಜರ್ನಿ ತುಂಬ ಚೆನ್ನಾಗಿ ಕೊಡುತ್ತೆ, ಮಜಾ ಕೊಡುತ್ತೆ. ತಂಪಾದ ವಾತಾವರಣ, ಬಿಸಿಲಿರೋದಿಲ್ಲ, ಎಲ್ಲ ಲೈಟಿನ ಜಗಮಗ ಲೈಟ್ಗಳು. ಈಗಾಗಲೇ ಕಾಣ್ತಾ ಇರಬೇಕು, ಹೊಸದಾಗಿ ಯಾವುದೋ ಓಪನ್ ಆಗಿದೆ. ನೋಡೋಣ ಏನು ಅಂತ. ಯಾವುದೋ ಡಾಬಾ ಓಪನ್ ಆಗಿದೆ ಹೊಸದಾಗಿ. ಅಂದರೆ ನೈಟಲ್ಲಿ ಜರ್ನಿ ಏನಕ್ಕೆ ಇಷ್ಟ ಅಂದರೆ ಪ್ಲೇಸ್ ಕಾಮ್ ಆಗಿರುತ್ತೆ, ಕೂಲ್ ಆಗಿರುತ್ತೆ. ಸೊ ಹಾಗಾಗಿ ನೈಟ್ ಜರ್ನಿ ತುಂಬ ಖುಷಿ ಕೊಡುತ್ತೆ. ಈಗಾಗಲೇ ನೋಡಿ ಇಲ್ಲಿ ಟ್ಯಾಂಕರ್ಗಳೆಲ್ಲ ಚೆನ್ನಾಗಿದೆ. ಇದು ಸ್ನೇಹಜೀವಿ ರೆಸ್ಟೋರೆಂಟ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ನೈಟಲ್ಲೆಲ್ಲ ಬೆಳಗಿನ ಮಾತ್ರ ಈ ಫೀಲ್ ಸಿಗೋದಿಲ್ಲ ಅದಕ್ಕೆ. ಸೊ ಹಾಗಾಗಿ ಈಗ ನಾವು ಹೆಚ್ಚು ಕಮ್ಮಿ ಆಲೂರು ಹತ್ತತ್ರ ಬಂದ್ವಿ. ಬೈರಾಪುರ ಇಲ್ಲೊಂದು ಅಂಡರ್ ಪಾಸ್ ಮಾಡಿದ್ದಾರೆ ಬೈರಾಪುರದಲ್ಲಿ. ಈ ಅಂಡರ್ ಪಾಸ್ ಹೋಗೋಕ್ಕೆ ಮಜಾ. ನೋಡಿ ಬಿಡಿಸ್ಬಿಟ್ಟಿದ್ದಾರೆ. ಈ ಅಂಡರ್ ಪಾಸಲ್ಲಿ ಹೋಗೋದು ಅಂದರೆ ಏನೋ ಒಂಥರ ಖುಷಿ. ನೋಡಿ ಹೇಗೆ ಒನ್ ವೇ ಆಗ್ಬಿಟ್ಟಿದೆ ಇದು. ಸ್ವಲ್ಪ ದಿನದಲ್ಲಿ ಅಲ್ಲ ಟೂ ವೇ ಆಗ್ಬಿಡುತ್ತೆ. ಬೈರಾಪುರ ಇಲ್ಲೊಂದು ಲಾಡ್ಜಿಂಗ್ ಇದೆ. ನೈಟಲ್ಲಿ ಯಾರು ಬಂದರೆ ಸ್ಟೇ ಆಗಿ ಹೋಗಿ. ಅದೇ ಪಕ್ಕದಲ್ಲಿ ಹಳ್ಳಿ ಮನೆ ರೆಸ್ಟೋರೆಂಟ್ ಇದೆ. ನಾಟಿ ಸ್ಟೈಲಿ ಏನು ಹೇಳಿ ಸ್ನೇಹಿತರೆ, ಈ ನೈಟು ಜರ್ನಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಡೀತಾ ಇದೆ, ನೋಡ್ತಾ ಇದ್ದೀನಿ ಎಲ್ಲ ಕಡೆ ನೈಟ್ ಒಟ್ಟಲ್ಲಿ ಅವ್ರಿಗೆ ಬೇಗ ಮುಗಿಸ್ಕೊಡ್ಬೇಕು. ಹಾಗಾಗಿ ಬೈರಾಪುರ ಬಿಟ್ಟು ಸಿದ್ದಾಪುರ ಅದು ಇದು ಬಹಳ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ. ಕಾಣಿಸ್ತಾ ಇದೆ ನಿಮಗೆ. ಒಂದು ಟ್ರ್ಯಾಕ್ಟ್ರ್ ಹೋಗ್ತಾ ಇದೆ. ಅದು ರೇಡಿಯಂ ಸ್ಟಿಕ್ಕರ್ ಹಾಕೇ ಇಲ್ಲ ನೋಡಿ ಬ್ಯಾಕಿಗೆ. ಗೊತ್ತಾಗೋದೇ ಇಲ್ಲ ಟ್ರ್ಯಾಕ್ಟ್ರ್ ಹೋಗ್ತಾ ಇದೆ ಅಂತ. ಯಾರಾದರೂ ಸ್ಪೀಡಲ್ಲಿ ಬಂದ್ಬಿಟ್ರೆ ಅಷ್ಟೇ, ಕೇಲ್ ಖತಮ್, ನಾಟಕ ಬಂದು. ನೋಡಿ ಅದಕ್ಕೆ ಇಂಡಿಕೇಟ್ರೂ ಇಲ್ಲ, ಬ್ಯಾಕಲ್ಲಿ ಲೈಟಿಂಗೂ ಇಲ್ಲ. ಅಟ್ಲೀಸ್ಟ್ ಹಳೆಯ ಗಾಡಿ ಅನಿಸುತ್ತೆ. ಒಂದು ರೇಡಿಯೋ ಮಾತ್ರ, ಅಟ್ಲೀಸ್ಟ್ ಒಂದು ರೇಡಿಯೋ ಮಾತ್ರ ಹಾಕಬೇಕು. ಯಾಕೆಂದರೆ ಸಡನ್ನಾಗಿ ಗೊತ್ತಾಗೋದೇ ಇಲ್ಲ. ಫಾಸ್ಟಾಗಿ ಯಾವುದೋ ಒಂದು ವೆಹಿಕಲ್ ಬಂದು ಸಡನ್ನಾಗಿ ಓವರ್ಟೇಕ್ ಮಾಡೋಕ್ಕೆ ಹೋಗಿ ಇದು ಹೆಚ್ಚು ಕಮ್ಮಿ ಆದರೆ ನೋಡಿ ಇಲ್ಲಿ ಏನೂ ಇಲ್ಲ. ಈ ಹೈವೇ ರೋಡನ್ನು ಆದಷ್ಟು ಬೇಗ ಹಾಕ್ಬಿಟ್ಬಿಟ್ರೆ ಎಲ್ಲ ಕಾಮಗಾರಿ ಎಲ್ಲ ಫಿನಿಶ್ ಆಗಿ
ಬೈಪಾಸ್ ಹತ್ರ ಇದ್ದೀವಿ ನೋಡಿ. ಪುಣ್ಯಾತ್ಮ ಡಿಮ್ಮಂಡ್ ಡಿಪ್ ಹಾಕೊಂಡ್ ಬರ್ತಾ ಇದ್ದಾನೆ, ಬಟ್ ನಾನು ಹಾಕಕ್ಕಾಗ್ತಾ ಇಲ್ಲ. ಟ್ರಕ್ಕು ಕೇವಲ 15 ನಿಮಿಷದಲ್ಲಿ ತಲುಪಬಹುದು ಬಾಳುಪೇಟೆ. ಯಾಕಂದರೆ ಸಿಂಗಲ್ ರೋಡ್ ಅಲ್ವಾ, ಆಪೋಸಿಟಲ್ಲಿ ಯಾವುದೇ ವೆಹಿಕಲ್ಗಳು ಬರೋದಿಲ್ಲ. ರೋಡ್ ಸ್ಟ್ರೈಟ್ ಆಗಿದೆ, ಸೊ ಹಾಗಾಗಿ ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಕ್ರೇಜಿ ಟ್ರಾವೆಲ್ಸ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇದೇ ಥರದಂಥ ಭಾಳಷ್ಟು ಕ್ರೇಜಿಯಾಗಿರುವಂಥ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ನಿಮಗೆ ಕಂಟೆಂಟ್ಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ಚಾನಲ್ ಪ್ರಮೋಟ್ ಆಗುತ್ತೆ. ಹಾಗಾಗಿ ಇಟ್ಸ್ ಆ್ಯಂಡ್ ರಿಕ್ವೆಸ್ಟಿಂಗ್ ಯು ಆಲ್ ದಿಸ್ ಲೈಕ್ ಅವರ್ ಚಾನಲ್. ಬೆಳಕಿನಿಂದ ಜಿಗಿ ಜಿಗಿ ನೋಡಿದ್ರು. ಈ ಭಾಗದಲ್ಲಿ 7-7:30 8 ಗಂಟೆ ಒಳಗಡೆ ಎಲ್ಲ ಬಂದಾಗ್ತಾ ಇರ್ತಿತ್ತು. ಈ ರೋಡು ಮೈನ್ ರೋಡ್ ಆದ ನಂತರ ಇಲ್ಲೆಲ್ಲರಿಗೂ ವ್ಯಾಪಾರ ಒಂದು ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ಕಡೆ ಎಲ್ಲೂ ಇದು ಯಾವುದೂ ಇರಲಿಲ್ಲ. ಈ ಹೋಟೆಲ್ಗಳು ಹೊಸದಾಗಿರುವಂಥ ನೋಡಿ, ಇಲ್ಲಿ ಇದು ಹೊಸದಾಗಿ ಹೇಗೆ ಕಾಣ್ತಾ ಇದೆ ನೋಡಿ. ನೋಡಿ ಈಗ ನಾವು ಬಾಳುಪೇಟೆ ಹತ್ತತ್ರ ಬಂದ್ವಿ. ಇಲ್ಲಿ ಹೊಸದಾಗಿ ಒಂದು ಪೆಟ್ರೋಲ್ ಬಂಕ್ ಆಗಿದೆ, ಪಕ್ಕದಲ್ಲಿ ಒಂದು ಹೋಟ್ಲು ಕೂಡ ಆಗಿದೆ. ಚೆನ್ನಾಗಿದೆ ನೋಡಿ. ಬಾಳುಪೇಟೆ ರೀಚ್ ಆದ್ವಿ. ಎಲ್ಲ ಫುಲ್ಲು ಯಾವುದೋ ಕನ್ಸ್ಟ್ರಕ್ಷನ್ ಆಗಿಲ್ಲ, ಎಲ್ಲ ಫುಲ್ ಡ್ಯಾಮೇಜ್. ತುಂಬ ಚಳಿ ಆಗ್ತಾ ಇದೆ. ಒಳ್ಳೆ ಒಂದು ಗುಡ್ ಎಕ್ಸ್ಪೀರಿಯನ್ಸು. ನನ್ನೊಟ್ಟಿಗೆ ನೀವು ಸಹ ಪ್ರಯಾಣವನ್ನು ಮಾಡಿದಿರಿ ಅಂತ ಅಂದ್ಕೊಳ್ತೇನೆ. ಇನ್ನು ಮುಂದಿನ ವಿಡಿಯೋವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹಾಕ್ತೀನಿ. ಇಲ್ಲ ಏನೂ ಇಲ್ಲ, ನಿಲ್ಲೋದಿಲ್ಲ, ನೋಡೋದಿಲ್ಲ, ಸುಮ್ಮನೆ ಬೇಕಾಬಿಟ್ಟು ಹೆಂಗೆ ಬೇಕು ಹಂಗೆ ಹೋಗ್ಬೇಕು ಅಷ್ಟೇ. ಸಿಟಿ ತಲುಪ್ತಾ ಇದ್ವಿ, ಬಾಳುಪೇಟೆ. ಇವಾಗೆಲ್ಲ ಕ್ಲೋಸಿಂಗ್ ಟೈಮ್ ಆಗ್ತಾ ಇದೆ, ಯಾಕಂದರೆ 9:30 ದಾಟ್ತಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು. ಹೋಪ್ ಯು ಆರ್ ಎಂಜಾಯ್ಡ್ ಅವರ್ ವಿಡಿಯೋಸ್. ಎಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಕಂಟೆಂಟನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಬೇರೆ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಕ್ರೇಜಿ ಟ್ರಾವೆಲ್ಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.